ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಈಗ ಲಾಸ್ಟ್ ಕ್ಲಾಸಲ್ಲಿ ನೋಡ್ತಾ ಇದ್ವಿ ಏನಂತೇಳಿ RPF SI ಡಿಸೆಂಬರಲ್ಲಿ 2024ರಲ್ಲಿ ನಡೆದಂತಹ ಕೆಲವೊಂದು ಶಿಫ್ಟ್ಗಳನ್ನು ನೋಡ್ತಾ ಇದ್ವಿ. ಮೊನ್ನೆ ಫಸ್ಟ್ ಶಿಫ್ಟಲ್ಲಿ ನಡೆದಂತಹ ಪ್ರಮುಖವಾದ ಪ್ರಶ್ನೆಗಳನ್ನು ನೋಡಿದ್ವಿ. ಇವಾಗ 2ನೇ ತಾರೀಕು ಡಿಸೆಂಬರಲ್ಲಿ 2024ರಲ್ಲಿ ನಡೆದಂಥ ಸೆಕೆಂಡ್ ಶಿಫ್ಟಲ್ಲಿ ಯಾವ ಥರ ಕ್ವಶನ್ಸ್ ಇದ್ದು ಯಾವ ಥರ ಸಾಲ್ವ್ ಮಾಡಬೇಕು ಸಿಂಪಲ್ ಆಗಿ ಅಂತೇಳಿ ನಾನು ತೋರಿಸ್ಕೊಡ್ತೀನಿ, ನೋಡ್ತಾ ಹೋಗೋಣ. ಅದೇ ರೀತಿ ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನೊಂದು 2 ದಿನ, ನಾಳೆ ನಾಡಿದ್ದು ಇನ್ನು 1 ದಿನ ಬಾಕಿ ಅದ. ಸೊ ಪ್ರಿಪ್ರೇಷನ್ ಕಂಟಿನ್ಯೂ ಇರಲಿ, ಗ್ಯಾಪ್ ಕೊಡಬೇಡ್ರಿ. ಏನು ಮಾಡಿರಲ್ಲ ಅಷ್ಟ ರಿವಿಷನ್ ಮಾಡಿರಿ, ಹೊಸದೇನು ಕಲಿಯೋಕ್ಕೆ ಹೋಗಬೇಡ್ರಿ. ಓಕೆ. ಅದೇ ರೀತಿ ಎಕ್ಸಾಮಲ್ಲಿ ಟೈಮ್ ಮೇಂಟೈನ್ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ನೀವು ಹೋಗುವಾಗ ಆಧಾರ್ ಕಾರ್ಡನ್ನು ಕಂಪಲ್ಸರಿ ಒಯ್ಯಿರಿ. ಓಕೆ, ಎಸ್. ಅದೇ ರೀತಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ಅಗ್ನಿವೀರ್ ಕಾಲ್ ಫಾರ್ಮ್ ಅದ, ಅದರ ಪರವಾಗಿ ಈಗ 2 ಟಾಪಿಕನ್ನು ಮಾಡಿದ್ದೀನಿ, ಇನ್ನೂ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಅದೇ ರೀತಿ ನಿಮಗೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿ ನೋಟಿಫಿಕೇಷನ್ ಬರುತ್ತೆ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಓಕೆ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ. ಎಸ್, ಫಸ್ಟ್ ಕ್ವಶನ್ ಏನದ ನೋಡಿರಿ. Atul sold 173 chairs and had a gain equal to the selling price of 73 chairs. ಫಸ್ಟ್ ಶಿಫ್ಟಲ್ಲಿ ಇದೇ ಥರ ಕ್ವಶನ್ ಇತ್ತು, ಇಲ್ಲಿನೂ ಅದೇ ಇದೆ, ನಂಬರ್ ಅಷ್ಟೇ ಚೇಂಜ್ ಇದೆ. ವಾಟ್ ಈಸ್ ಹೀಸ್ ಪರ್ಸೆಂಟೇಜ್ ಪ್ರಾಫಿಟ್ ಎಷ್ಟಾಗಿದೆ ಅಂತ ಕೇಳ್ಯಾರ. ಎಸ್, ಈಗ ನೋಡಿ ಏನದ ಸೆಲ್ಲಿಂಗ್ ಪ್ರೈಸು ಎಷ್ಟದಾನ ಇಲ್ಲಿ ನೋಡಿರಿ 173 ಮಾರಿದ್ದು ಸೆಲ್ಲಿಂಗ್ ಪ್ರೈಸ್ ಮೈನಸ್ 173 ಕಾಸ್ಟ್ ಪ್ರೈಸ್ ಈಸ್ ಎದಕ್ಕೆ ಈಕ್ವಲ್ ಅಂದನು ಹೇಳ್ರಿ 73 ಸೆಲ್ಲಿಂಗ್ ಪ್ರೈಸ್. ಇದಕ್ಕೆ ಈಗ ಸೆಲ್ಲಿಂಗ್ ಪ್ರೈಸ್ ಎರಡು ಸೇಮ್ ಅದಾವಲ್ಲ, ಅದನ್ನು ಈ ಕಡೆ ತೊಗೋರಿ, ಮೈನಸ್ ಆಗುತ್ತೆ. ಅಂದ್ರೆ 100 SP ಈಕ್ವಲ್ ಟು 170 CP. ದೆನ್ ನೆಕ್ಸ್ಟ್ ಏನೈತೆ ರೀ, ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು 100 ಡಿವೈಡೆಡ್ ಬೈ 73. ದೆನ್ 73 ಅಂತಂದ್ರೆ ಎಷ್ಟು ಹೆಚ್ಚದ, 100ಕ್ಕೆ 73 ಹೆಚ್ಚದ, ಹೌದು ಇಲ್ಲೋ ಅಂತಂದ್ರೆ 100ಕ್ಕೆ 73 ಹೆಚ್ಚದ ಅಂತಂದ್ರೆ ಪರ್ಸೆಂಟೇಜ್ ಒಳಗೆ ನೋಡಿದ್ರೆ ಡಿವೈಡೆಡ್ ಬೈ 100 ಇಂಟು 100 ಆಗುತ್ತೆ. ಈ 2 ಎಷ್ಟು ಉಳಿತು 73. 73% ಈಸ್ ಪ್ರಾಫಿಟ್. ಓಕೆ. ಈ ಥರ ಕ್ವಶನ್ಸ್ ಅಂತಂದ್ರೆ ರಿಪೀಟ್ ಆಗಿರ್ತಾವೆ ಕ್ವಶನ್ನು, ಆದರೆ ನಂಬರ್ಸ್ ಮಾತ್ರ ಚೇಂಜಸ್ ಇರ್ತಾವೆ, ನೇಮು ನಂಬರ್ಸ್ ಚೇಂಜಸ್ ಇರ್ತಾವೆ. ಓಕೆ. ಈ ಥರ ಕ್ವಶನ್ಗಳನ್ನು 100% ಬರೋ ಚಾನ್ಸಸ್ ಅದಾವೆ. ಸೊ ಕೊನೆವರೆಗೂ ನೋಡಿರಿ, ಎಲ್ಲ ವೆರೈಟೀಸ್ ಅದಾವೆ ಕ್ವಶನ್ಸು. ಓಕೆ. ಹಿಂದಿನ ವಿಡಿಯೋಸು ಕಂಪ್ಲೀಟಾಗಿ ಎಕ್ಸಾಮ್ಗಿಂತ ಮುಂಚೆ ನೀವು ಟ್ರಾವೆಲಿಂಗ್ ಮಾಡುವಾಗ ಒಂದು ಸಲ ನೀವು ಕೇಳ್ಕೊತ ಹೋಗ್ರಿ, 100% ಯೂಸ್ ಆಗೇ ಆಗುತ್ತೆ. ಓಕೆ. ಎಸ್. ಸೆಕೆಂಡ್ ಕ್ವಶನ್ ನೋಡಿರಿ ಏನಾರ. Find the surface area of the sphere whose diameter is equal to 18 centimeter. ಏನಂದ್ರೆ ಸ್ಪಿಯರ್ದು ಏನು ಕೇಳೋಣಂದ್ರೆ ಸರ್ಫೇಸ್ ಏರಿಯಾ ಫೈಂಡ್ ಅಂದ್ರೆ ಅದು ಡಯಾಮೀಟ್ರ್ 18 ಅಂದ್ರೆ ಡಯಾಮೀಟ್ರ್ 18 ಅಂತಂದ್ರೆ ತ್ರಿಜ್ಯ ಎಷ್ಟಾಯಿತು 9 ಆಯಿತು. ಓಕೆ. ಫಾರ್ಮುಲಾ ಇದೆ ಸರ್ಫೇಸ್ ಏರಿಯಾ 4πr². ಓಕೆ. 4 ಇಂಟು 22/7 ಇಂಟು r² ಅಂದ್ರೆ 9² 81. ಓಕೆ. ಹಾಂ, ಇಲ್ಲಿ ಒಂದು ಮಿಸ್ ಆಗೈತೆ ಅಂತಂದ್ರೆ ಪೈ ಮಿಸ್ ಆಗೈತಿ. ಇಲ್ಲಿ 3 ಇದು ಆಪ್ಷನ್ ನೋಡಿರಿ, 322π 69π ಈ ರೀತಿ ಇರಬೇಕಾಗಿತ್ತು. ಇಲ್ಲಿ ಪೈ ಮಾತ್ರ ಮಿಸ್ಟೇಕ್ ಆಗಿವೆ ಎಲ್ಲ ಕಡೆ. ಓಕೆ. ಅಂತಂದ್ರೆ ಮಲ್ಟಿಫಿಕೇಷನ್ ಮಾಡಿರಿ, ಸಿಂಪ್ಲಿಫಿಕೇಷನ್ ಮಾಡಿರಿ, ಏನು ಬರುತ್ತೆ ನೋಡಿರಿ. ಈ ಪೈ ವ್ಯಾಲ್ಯೂವನ್ನು ಆ್ಯಸ್ ಇಟ್ ಈಸ್ ಐತದು ಅಂದ್ರೆ ಒಂದು ಅಂದರೆ ಆಪ್ಷನಲ್ಲಿ ಮಿಸ್ಟೇಕ್ ಆಗಿದೆ ಅಷ್ಟೆ. ಓಕೆ. ಹಾಂ, ಡನ್. ಪೈ ಓಕೆ 81 ಇಂಟು 4 ಅಂತಂದ್ರೆ 324 ಪೈ ಸೆಂಟಿಮೀಟರ್ ಸ್ಕ್ವೇರ್. ದಿಸ್ ಇಸ್ ಏರಿಯಾ ಅಂತಂದಾಗ ಸ್ಕ್ವೇರಲ್ಲಿ ಇರುತ್ತೆ. ಓಕೆ. ಆಪ್ಷನ್ ನಂಬರ್ ಎ ನೋಡಿರಿ, ಆಪ್ಷನ್ ನಂಬರ್ ಎ. ಇದು ಲಾಸ್ಟ್ SIA ಕೇಳಿದ್ದು ಯಾವ ರೀತಿ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಟಾಪಿಕ್ ಮೇಲೆ ಅಂತಂದ್ರೂ ನಿಮಗೆ ಮೆನ್ಸುಲೇಷನ್ ಮೇಲೆ 2 ಕ್ವಶನ್ ಬಂದವು. ಸೊ ಈ ಸಲನೂ ಬರೋ ಚಾನ್ಸಸ್ ಅದಾವೆ, ಮಿಸ್ ಮಾಡೋಕೆ ಹೋಗಬೇಡ್ರಿ. ಎಲ್ಲ ಫಾರ್ಮುಲಾಸು ನೆನಪಿಟ್ಕೊಳ್ಳೋಕೆ ಟ್ರೈ ಮಾಡಿರಿ. ಡನ್. ಓಕೆ. ಅ ಪರ್ಸನ್ ಕವರ್ಸ್ ಅ ಸರ್ಟನ್ ಡಿಸ್ಟೆನ್ಸ್ ಇನ್ 7 hours, ಸ್ಪೀಡ್ ಆಫ್ 4 km/h. ಸಮ್ ಮೋರ್ ಡಿಸ್ಟೆನ್ಸ್ ಇನ್ 2 hours,
at a speed of 2 km per hour. Find the average speed in the entire distance covered ಅಂತ ಟೋಟಲ್ ಎಷ್ಟು ಅವ ಎವರೇಜ್ ಸ್ಪೀಡ್ ಕಂಡಿದೆ, ಎಷ್ಟು ಕವರ್ ಮಾಡ್ಯಾನಲ್ಲ ಡಿಸ್ಟೆನ್ಸು, ಅದ್ರದ್ದು ಎವರೇಜ್ ಕಂಡಿದೆ ಅನ್ನೋದು. ಈಗ ಎವರೇಜ್ ಅಂತಂದಾಗ ಏನು ಮಾಡ್ತೀರಿ, ಇಲ್ಲಿ ನೋಡಿರಿ 7 ತಾಸ್ನಾಗ 4 ಕಿಲೋಮೀಟ್ರ್ ಪರ್ ಅವರ್ನಾಗ ಹೋದ ಅಂದರೆ ಎಷ್ಟು ಕಿಲೋಮೀಟ್ರ್ ಎಷ್ಟಾಯಿತು 28 ಆಯಿತು, 7 28. ನೆಕ್ಸ್ಟ್ 2 ಅವರ್ದಂಗೆ 2 ಕಿಲೋಮೀಟ್ರ್ ಪರ್ ಅವರ್ ಅಂದ್ರೆ 4 ಆಯಿತು. ಡನ್. ಓಕೆ, ಇಲ್ಲಿ ಎಷ್ಟೆಷ್ಟು ಅವರ್ ಅದ ನೋಡಿರಿ, 7 ಅವರ್, ಇಲ್ಲಿ 2 ಅವರ್ ಅದ. ಓಕೆ, 7 + 2 ಎಷ್ಟಾಯಿತು 6 ಅಂದರೆ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡನ್. ಎಷ್ಟಾಯಿತು 32 ಡಿವೈಡೆಡ್ ಬೈ 9 ಅಂತಂದ್ರೆ ಪೂರ್ಣಾಂಕದಲ್ಲಿ ಇಟ್ಟಾರ ಅಂದ್ರೆ 3:5/9. ಆಪ್ಷನ್ ನಂಬರ್ ಡಿ ನೋಡಿ, ಆಪ್ಷನ್ ನಂಬರ್ ಡಿ. ಸರಾಸರಿ ಮೇಲೆ 100% ಒಂದು ಮಿನಿಮಮ್ ಮ್ಯಾಕ್ಸಿಮಮ್ 2 ಕ್ವಶನ್ ಇದ್ದೇ ಇರುತ್ತೆ. ಡನ್. ಓಕೆ, ನೆಕ್ಸ್ಟ್ ಕ್ವಶನ್. ಸಾರಿ, ದ ಏರಿಯಾ ಆಫ್ ಸ್ಕ್ವೇರ್ ಪ್ಲಾಟ್ 15,876 meters square. ದ ಲೆಂತ್ ಆಫ್ ಈಚ್ ಸೈಡ್ ಆಫ್ ದ ಪ್ಲಾಟ್ ಈಸ್ ಅಂತಂದ್ರೆ ಒಂದು ಏರಿಯಾ ಕೊಟ್ಟಾರ, ಒಂದು ಪ್ಲಾಟ್ ಅದ, ಅದರದ್ದು ಏನದ ಅಂತಂದ್ರೆ ಅದರ 15,876 ಏನದ ರೀ ಅದ್ರ ಏರಿಯಾ ಅಂತಂದ್ರೆ ಎ ಸ್ಕ್ವೇರ್ ಈಕ್ವಲ್ ಟು, ಯಾಕೆ ಹೇಳ್ರಿ ಸ್ಕ್ವೇರ್ ಅದ. ಓಕೆ, ಎ ಸ್ಕ್ವೇರ್ ಈಕ್ವಲ್ ಟು 15,876 ಅಂದ್ರೆ ಎ ಈಕ್ವಲ್ ಟು ಕೇಳತ್ತಾರ ಒಂದು ಬಾಹುವಿನ ಉದ್ದ ಅಂತಂದ್ರೆ ಇದು ಯಾವ ನಂಬರ್ ಸ್ಕ್ವೇರ್ ಅದ ರೀ 126. ಸಿಂಪಲ್. ಥರ್ಡ್ ಆಪ್ಷನ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮೆನ್ಸುಲೇಷನಲ್ಲಿ ಫಾರ್ಮುಲಾ ಹಚ್ಚಬೇಕಂತ ಏನಿಲ್ಲ, ಕೆಲವೊಂದು ಸಲ ನೀವು ಟ್ರಿಕ್ಸನ್ನು ಮೈಂಡ್ ಕ್ಯಾಲ್ಕುಲೇಷನ್ ಪ್ರಕಾರ ಮಾಡಿ ಬೇಸಿಕ್ ಗೊತ್ತಿದ್ರೆ ಮಾಡಿದ್ರೆ ಮುಗಿದೋಯ್ತು. ಕೆಲವೊಂದು, ಎಲ್ಲ ಅಂತಲ್ಲ, ಕೆಲವೊಂದು. ಡನ್. ನೆಕ್ಸ್ಟ್ ಕ್ವಶನ್. ಪ್ರಿಯಾ ಆ್ಯಂಡ್ ಆಯುಷ್ ಟುಗೆದರ್ ಇನ್ವೆಸ್ಟೆಡ್ 45,600 ಇನ್ ಅ ಬಿಸ್ನೆಸ್. ಇಬ್ಬರು ಸೇರಿ ಏನು ಮಾಡ್ತಾರೆ 45,600 ರೂಪಾಯಿ ಒಂದು ಬಿಸ್ನೆಸ್ಗೆ ಹೂಡಿಕೆ ಮಾಡ್ತಾರೆ. ಎಂಡ್ ಆಫ್ ದಿ ಇಯರ್, ಆ ವರ್ಷದ ಎಂಡಿಗೆ ಏನಾಗುತ್ತೆ ಅವ್ರಿಗೆ ಲಾಭ 7,500 ರೂಪಾಯಿ ಸಿಗುತ್ತೆ. ಅದರೊಳಗೆ ಪ್ರಿಯಾ ಅವರಿಗೆ 1,800 ರೂಪಾಯಿ ಸಿಕ್ಕರೆ ಅವರು ಏನು ವಾಟ್ ವಾಸ್ ದ ಇನ್ವೆಸ್ಟ್ಮೆಂಟ್ ಆಫ್ ಆಯುಷ್? ಅವ್ರು ಏನು ಹೇಳ್ಯಾರ 45,600 ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗ, ಅದರೊಳಗೆ ಒಂದು ವರ್ಷದ ಅಂತ್ಯದಲ್ಲಿ ಅವ್ರ ಟೋಟಲ್ ಲಾಭ ಸಿಗುತ್ತೆ 7,500 ಸಿಗುತ್ತೆ. ಅದರೊಳಗೆ ಪ್ರಿಯಾಗ 1,800 ರೂಪಾಯಿ ಅದ. ಹಂಗಾದ್ರೆ ಆ ಆಯುಷ್ ಇನ್ವೆಸ್ಟ್ ಚೆಕ್ ಮಾಡಿದ್ದ ಅಂತ ಕೇಳತ್ತಾರ ಅವರು. ಇನ್ವೆಸ್ಟ್ ಮಾಡಿದ್ದು ಕೇಳ್ಯಾರಂತಂದ್ರೆ ಇಲ್ಲಿ ನೋಡಿರಿ ಟೋಟಲ್ ಎಷ್ಟು ಅದ ರೀ 70, ಎಷ್ಟು ಅದ ರೀ ಲಾಭ 7,500. ಇದ್ರ ಒಳಗೆ ಆಯುಷ್ಗೆ ಏನಾಗೈತಿ, ಆಯುಷ್ಗೆ ಸಿಕ್ಕಿದೆಷ್ಟು, ಆಮೇಲೆ ಪ್ರಿಯಾಗೆ ಸಿಕ್ಕಿದೆಷ್ಟು. ಈಗ ಪ್ರಿಯಾಗ 1,800 ರೂಪಾಯಿ ಸಿಕ್ಕತಿ ಇದ್ರೊಳಗೆ. ಇನ್ನು ಇದ್ರೊಳಗೆ 1,800 ರೂಪಾಯಿ ಮೈನಸ್ ಮಾಡಿಬಿಡ್ರಿ, ಇವನಿಗೆ ಸಿಕ್ಕತಿ ಉಳಿದದ್ದು ಎಷ್ಟು 5,700. ಈ ಸಿಕ್ತೆ. ಇವುಗಳನ್ನ ಎರಡು ಸಿಂಪ್ಲಿಫಿಕೇಷನ್ ಮಾಡಿರಿ, ಎಷ್ಟು ಬಂತು 1 9 3 1 3 9 3 6 19:6 ಬಂತ. 19:6 ಹೆಸರು ಬರ್ಕೋಣ ಫಸ್ಟ್, ಅತುಲ್ ಆ್ಯಂಡ್ ಪ್ರಿಯಾ. ಓಕೆ, ಇದು 19:6. ಟೋಟಲ್ ಎಷ್ಟಾಯ್ತು ನೋಡ್ರಿ 25 ಆಯಿತು. ಹಾಂ, ಈ 25 ಅಂದ್ರೆ ಇಲ್ಲಿ ಕೊಟ್ಟಾರ ನೋಡ್ರಿ ಇಬ್ಬರದು ಇನ್ವೆಸ್ಟ್ಮೆಂಟ್ 45,600. ಅವ್ರು ಕೇಳಿದ್ದು ಯಾರ್ದು ಅತುಲ್ ಅವರು. ಅಂದ್ರೆ ಇದಕ್ಕೆ ಎಷ್ಟು ಇಂಟು ಮಾಡ್ಯಾನ ನೋಡ್ರಿ, ಸೇಮ್ ಅದಕ್ಕೆ ಇಷ್ಟು ಇಂಟು ಮಾಡಿರಿ, ಆನ್ಸರ್ ಎಷ್ಟು ಬರ್ತೈತಿ 34,656. 34,656. ಆಪ್ಷನ್ ನಂಬರ್ ಡಿ ನೋಡಿರಿ, ಆಪ್ಷನ್ ನಂಬರ್ ಡಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಟೈಪ್ ಕ್ವಶನ್ ಕೇಳ್ಯಾರಂತಂದ್ರೆ ನಿಮಗೂ 100% ಬಂದೇ ಬರುತ್ತೆ. ಅವ್ರಿಗೆ ಎಷ್ಟು ಲಾಭ ಸಿಗ್ತೈತೆ ಅಂತ ಕೇಳಬೇಕಾಗಿತ್ತು. ಅವ ಏನು ಹೇಳ್ತಾನ, ಅವ ಇನ್ವೆಸ್ಟ್ ಮಾಡಿದ್ದು ಕೇಳತ್ತಾನೀಗ. ಓಕೆ, ಡನ್. ಮುಂದೋಗ್ರಿ. ಎಸ್, ನೆಕ್ಸ್ಟ್ ಕ್ವಶನ್. ದ ಎವರೇಜ್ ಆಫ್ 8 numbers ಈಸ್ 20. ಓಕೆ, 20. The average of 5 of these number is 16. The average of remaining 3 are ಅಂದರೆ 8 ನಂಬರ್ಗಳ ಸರಾಸರಿ 20. 8 ಸಂಖ್ಯೆಗಳ ಸರಾಸರಿ ಎಷ್ಟದ ರೀ 20. ಅದರೊಳಗೆ 5 ನಂಬರ್ದು ಎಷ್ಟದ ರೀ 16. ಓಕೆ, ಇನ್ನು ಉಳಿದದ್ದು ಎಷ್ಟು 3. ಆ 3 ಅಂದರೆ ಎಷ್ಟು ಅಂತ ಕೇಳ. ಟೋಟಲ್ 8 16 160 ಮೈನಸ್ ಅಂತಂದ್ರೆ 80 ಉಳಿತು 3.
ಅಂತಂದ್ರೆ 26.67 26.67 ಯಾರ್ದು ಆ 3 ಜನ ಉಳಿದವ್ರದ್ದು ಆಪ್ಷನ್ ನಂಬರ್ 4 ನೋಡಿ. ಓಕೆ, ಅಂಡರ್ಸ್ಟ್ಯಾಂಡ್? ಈ ಥರ ಕ್ವಶನ್ನು ಬಂದ್ರೆ ಹಿಂಗೆ ಮಾಡಬೇಕು. ಡನ್. ಓಕೆ, ನೆಕ್ಸ್ಟ್ ಕ್ವಶನ್. ದ ಹಾಲೋ ಸ್ಪೆರಿಕಲ್ ಶೆಲ್ ನೋಡಿರಿ ಎಷ್ಟು ಹಾಲೋ ಸ್ಪೆರಿಕಲ್ ಶೆಲ್ ಈಸ್ ಮೇಡ್ ಆಫ್ ದ ಮೆಟಲ್ ಆಫ್ ಡೆನ್ಸಿಟಿ 6 gram per centimeter cube. Its internal and external radius is 2 cm and 4 cm respectively. What is the weight of the shell ಅಂತ ಕೇಳ. ಶೆಲ್ ಅಂತಾರೆ ಅದೊಂದು ಸ್ಪೆರಿಕಲ್. ಸೊ ಒಂದು ಹಾಲೋ ಅಂತಂದರೆ ಈ ಸಿಲಿಂಡರ್ ಆಕಾರ ಇರ್ತೈತಿ, ಅದರ ಹಾಲೋ ಅಂದ್ರೆ ಖಾಲಿ ಇರ್ತೈತಿ ಇಂಥದ್ದು. ಇದ್ರ ಒಳಗೆ ಅವ ಡೆನ್ಸಿಟಿ ಇರೋದಂಥ ಎಷ್ಟು 6 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂತ ಡೆನ್ಸಿಟಿ ಇರುವಂಥ ಮೆಟಲಿಂದ ಅದನ್ನ ಮಾಡ್ಯಾನ. ಅದು ಇಂಟರ್ನಲ್ಲು ಮತ್ತು ಎಕ್ಸ್ಟರ್ನಲ್ ಡಯಾಮೀಟ್ರ್ ಕೊಟ್ಟಾನ. ಹಂಗಾದ್ರೆ ಅದ್ರ ವೇಟ್ ಎಷ್ಟು ಇಲ್ಲಿ ನೋಡಿ, ಒಂದ ವಿಚಾರ ಮಾಡಿ. 6 ಐತಿಲ್ಲ, ಹೌದು. 6ರ ನಿಯಮ ಏನೈತೆ ಭಾಗಾಕಾರ, 2 ಮತ್ತು 3ರಿಂದ ಭಾಗ ಹೋಗ್ಬೇಕು. ಓಕೆ, 2 ಮತ್ತು 3ರಿಂದ ಭಾಗ ಹೋಗ್ಬೇಕು. ಇಲ್ಲಿ 2ರಲ್ಲೇ ಭಾಗ ಹೋಗೋದು ಅಂತಂದ್ರೆ ಕೊನೆಯಲ್ಲಿ 2 ಇರಬೇಕು. 3ರಲ್ಲಿ ಅಂತಂದ್ರೆ 4, 8, 9, 10 ಅಂತಂದ್ರೆ ಯಾವ್ದು ಹೋಗುತ್ತೆ ರೀ? ಆಪ್ಷನ್ ನಂಬರ್ 2 ನೋಡಿ. ಡೈರೆಕ್ಟ್ ಮೆಥಡ್ ಇದು. ಡೈರೆಕ್ಟ್ ಹೆಂಗೆ ಹೇಳ್ರಿ, ಇದ್ರದ್ದು ಏನು ನೆನಪು ಪಡ್ಕೊಂತೀವಿ ನಾವು? ಭಾಗಾಕಾರದ ನಿಯಮ ಏನದ 2 ಮತ್ತು 3 ಇದರಿಂದ ಯಾವ್ದು ಹೋಗುತ್ತೋ ಅದು ಆನ್ಸರ್ ಆಪ್ಷನ್ ನಂಬರ್ 2. ಶಾರ್ಟ್ಕಟ್ ಇದು. ವೆರಿ ಇಂಪಾರ್ಟೆಂಟ್ ಕ್ವಶನ್. ಒಂದು ಲೈನ್ ಅಲ್ಲ, 1 ಸೆಕೆಂಡ್ ಒಳಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಡನ್. ಓಕೆ, ನೆಕ್ಸ್ಟ್ ಹೋಗ್ರಿ. ಓಕೆ, ಅ ಮ್ಯಾನ್ ವಾಕ್ಸ್ ಟು ವ್ಯೂ ಪಾಯಿಂಟ್ ಆ್ಯಂಡ್ ರಿಟರ್ನ್ ಟು ದ ಸ್ಟಾರ್ಟಿಂಗ್ ಪಾಯಿಂಟ್. ಒಂದೇನು ಒಬ್ಬ ಮನುಷ್ಯನ ಒಂದು ಕಡೆ ಹೋಗ್ಯಾನ, ಮತ್ತು ಅಲ್ಲಿ ರಿಟರ್ನ್ ಆಗ್ಯಾನ ಬೈ ಕಾರ್. ಹೋಗುವಾಗ ನಡ್ಕೊತ ಹೋಗ್ಯಾನ, ಬರುವಾಗ ಕಾರ್ನೇ ಬಂದಾನ. ಸ್ಪೀಡ್ ಆ್ಯಂಡ್ ದಸ್ ಟೋಟಲ್ ಟೈಮ್ ಈಸ್ 3 hours 30 minutes. ಹೌ ವುಡ್ ಹ್ಯಾವ್ ಗೇನ್ಡ್ 3 hours ಬೈ ಡ್ರೈವಿಂಗ್ ಬೋತ್ ವೇ. 3 ತಾಸು ಹೋಗ್ಯಾನಂತ ಎರಡು ಕಡೆ. ಹೌ ಲಾಂಗ್ ವುಡ್ ಇಟ್ ಹ್ಯಾವ್ ಟೇಕನ್ ಫಾರ್ ಹೀಸ್ ವಾಕ್ ಬೋತ್ ವೇ ವಿತ್ ಸೇಮ್ ವಾಕಿಂಗ್ ಸ್ಪೀಡ್ ಅಂತಂದ್ರೆ ಈಗೇನು ಹೇಳ್ಯಾನ, ಅವ್ನು ಎಷ್ಟು ದೂರ ಹೋಗ್ಯಾನ ಸೇಮ್ ಸ್ಪೀಡ್ ಒಳಗೆ, ಟೋಟಲ್ ಟೈಮ್ ಎಷ್ಟು ಸ್ಪೀಡ್ ಟೈಮು ಟೋಟಲ್ ಎಷ್ಟು ಕೇಳ್ಯಾನ, ಟೈಮಿಂಗ್ ಕೇಳ್ಯಾನ. ಈಗ ಟೈಮಿಂಗ್ ಕೇಳ್ಯಾನ ಅಂತಂದ್ರೆ ಏನೇನು ಹೋಗ್ಯಾನ? ವಾಕ್ ಆಮೇಲೆ ಕಾರ್ ಒಳಗೆ ಎರಡು ಕಡೆ ಹೋಗ್ಯಾನ. ಎಷ್ಟು ಹೋಗ್ಯಾನ? 3 hours 30 minutes ಹೋಗ್ಯಾನ. ಓಕೆ, ಈಗ 2 ಸೈಡ್ ಹೋಗ್ಯಾನ ಅಂದ್ರೆ 2 ಸೈಡ್ ಹೋಗ್ಯಾನ. ಇದಕ್ಕಿಂಟು 2 ಮಾಡ್ಕೊತೀನಿ, ಇದಕ್ಕೂ 2 ಮಾಡ್ಕೊಂಡ್ರೆ ಎಷ್ಟಾಯ್ತು? 6 hours 60 minutes ಅಂದರೆ 7 hours ಆಯಿತು. ಓಕೆ, ಇಲ್ಲಿ 2C ಅಂತಂದರೆ ಎಷ್ಟು ಬಂತು ರೀ? 30 minutes ಆಗುತ್ತೆ. ಓಕೆ, 2C ಅಂದರೆ 30 minutes. 2 times ಆಫ್ ವಾಕ್ ಅಂತಂದ್ರೆ 6 hours 30 minutes. ವಾಕಿಂಗೇ ಮಾಡಬೇಕಂದ್ರೆ ಟೈಮ್ ಜಾಸ್ತಿ ಬೇಕಾ ಅಂದರೆ 6 ಗಂಟೆ 30 ನಿಮಿಷ. ಇಲ್ಲಿ 6 ಗಂಟೆ 30 ನಿಮಿಷ ಮಿಸ್ಟೇಕ್ ಆಗೈತಿ. ಇಲ್ಲಿ 6 ಗಂಟೆ 15 ಅದ. ನಿಯರೆಸ್ಟ್ ಇದ್ದಾಗ ನಿಯರೆಸ್ಟ್ ಹಾಕ್ರಿ. ಆ್ಯಕ್ಯುರೇಟ್ ಇತ್ತಂದ್ರೆ ಕರೆಕ್ಟ್ ಆನ್ಸರ್ ಕೊಟ್ಟಿರ್ತಾರೆ. ಕೆಲವೊಂದು ಸಲ ನಿಯರೆಸ್ಟ್ ವ್ಯಾಲ್ಯೂ ಹಾಕಬೇಕಾಗತ್ತೆ. 6 hours 30 minutes. ಓಕೆ, ಅಂಡರ್ಸ್ಟ್ಯಾಂಡ್? ಈ ಥರ ಕ್ವಶನ್ಗಳನ್ನು 100% ನಿಮ್ಗೆ ಬಂದೇ ಬರ್ತವೆ. ಡನ್. ಮುಂದೋಗ್ರಿ. ಓಕೆ, ಸಿಂಪ್ಲಿಫಿಕೇಷನ್. ನಿನ್ನೆ ಮಾಡಿದಂಥ ಶಿಫ್ಟಲ್ಲಿ ಈ ಶಿಫ್ಟಲ್ಲಿ ಸೇಮ್ ಕ್ವಶನ್ಸ್ ಏನು ಮಾಡೋಣ? ನಂಬರ್ಸ್ ಚೇಂಜ್ ಮಾಡೋಣ. ನೋಡಿರಿ, ನೀವು ಚೆಕ್ ಮಾಡಿರಿ. ಓಕೆ, 81 ಡಿವೈಡೆಡ್ ಬೈ 3 ಅಂತಂದರೆ ಎಷ್ಟಾಗತ್ತೆ ರೀ? 27. ಓಕೆ, 27 ಇಂಟು 8 5 40 ಪ್ಲಸ್ ಈ ಕಡೆ 2 1 2 2 7 14. ಇಲ್ಲಿ ಎಷ್ಟು ಉಳಿತು ರೀ? 2 ಉಳಿತು. 17 2 ಎಷ್ಟು? 34. ಓಕೆ, 34 1 5 ಅಂತಂದ್ರೆ 39 ಇಂಟು 27 ಅಂದರೆ ಟೋಟಲ್ ಎಷ್ಟು ಬಂತು? 1053. ಸಿಂಪ್ಲಿಫಿಕೇಷನಲ್ಲಿ 100% 3ರಿಂದ 4 ಕ್ವಶನ್ ಬರ್ತಿರ್ತವೆ. ಮಿಸ್ ಮಾಡಬಾರ್ದು, ಒಟ್ಟ ಮಿಸ್ ಮಾಡಬಾರ್ದು. ಯಾಕಂದರೆ ಅದರಲ್ಲೇ ನಿಮಗೆ ಮಾರ್ಕ್ಸ್ ಸಿಗ್ತವೆ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್. ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ದ 2000 rupees at a 6.25 per annum rate of interest for the period of 4th February 2023 to 28 April 2023.
ಫೆಬ್ರವರಿದಿಂದ ಏಪ್ರಿಲ್ ಕೊಟ್ಟಾನ, ಡೇಟು ಮೆನ್ಷನ್ ಮಾಡ್ಯಾನ. ಇಲ್ಲಿದಿಂದ ಇಲ್ಲಿ ತನಕ ಎಷ್ಟು ದಿನ ಆಗ್ತಾವಂದ್ರೆ ನನ್ನ ಟೈಮ್ ಗೊತ್ತಿಲ್ಲ. ಎಷ್ಟು ದಿನ ಆಗ್ತಾವೆ ಹೇಳ್ರಿ? 73 ಡೇಸ್ ಆಗ್ತಾವೆ. ಇದನ್ನು ನಾನು ಇಯರ್ ಒಳಗೆ ಮಾಡ್ಕೋಬೇಕಂದ್ರೆ ಡಿವೈಡೆಡ್ ಬೈ 365 ಅಂತಂದಾಗ ಎಷ್ಟಾಗತ್ತೆ ರೀ? 1/5 ಇಯರ್. ಟೈಮ್ ಈಕ್ವಲ್ ಟು 73 73 ಡನ್. ಆಮೇಲೆ ಇಲ್ಲಿ 6.25 ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾರ. ಇದನ್ನು ಭಿನ್ನರಾಶಿ ಒಳಗೆ 1/16 ಆಗುತ್ತೆ. ಓಕೆ, ಇವೆಲ್ಲ ವ್ಯಾಲ್ಯೂಸ್ ನೆನಪಿಟ್ಕೋಬೇಕು. ಯಾವ್ಯಾವ ಪಾಯಿಂಟ್ದಾಗ ಇದ್ದದ್ದು ನೀವು ಏನು ಆಗುತ್ತೋ ಭಿನ್ನರಾಶಿಗಳು ಯಾವ ರೀತಿ ಆಗುತ್ತೋ ನೆನಪಿಟ್ಕೋಬೇಕು. ಈಗ ಮಾಡಿರಿ ಏನದ 2000 ಇಂಟು 1/16 ಇಂಟು 1/5. ಓಕೆ, ಸಿಂಪ್ಲಿಫೈ ಮಾಡಿರಿ. ಸಿಂಪಲ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ 100. ಸಿಂಪ್ಲಿಫೈ ಮಾಡಿರಿ 25 ಬರುತ್ತೆ. ಆಪ್ಷನ್ ನಂಬರ್ ಎ. ಆಪ್ಷನ್ ನಂಬರ್ ಎಷ್ಟು? ಎ ಬರುತ್ತೆ ನೋಡಿರಿ. ಓಕೆ, ಡನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ರೀ. 19th ನಿಮಗೆ ಕೆಲವೊಂದು ಸಿಂಪ್ಲಿಫಿಕೇಶನ್ ನೀವು ಮಾಡುವಾಗ ಬಿಟ್ಟು ನಾನು ಸುಮ್ಮನೆ ಟೈಮ್ ವೇಸ್ಟ್ ಬೇಡ ಅಂತೇಳಿ. ಹೌ ಮೆನಿ ಕಿಲೋಗ್ರಾಮ್ಸ್ ಆಫ್ ದಿ ರೈಸ್ ಕಾಸ್ಟಿಂಗ್ 70 rupees per kg ಮಸ್ಟ್ ಬಿ ಮಿಕ್ಸ್ಡ್ ವಿತ್ ದ 60. ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. 63 ನೋಡ್ರಿ, ಏನು ಮಾಡ್ಯಾನವ? 70 ರೂಪಾಯಿ kg ಅಕ್ಕಿ ಇದ್ದದನ್ನು 63 ರೂಪಾಯಿ kg ಅಕ್ಕಿ ಒಳಗೆ ಮಿಕ್ಸ್ ಮಾಡ್ಯಾನ. ಆಮೇಲೆ 90 rupees ಮಿಕ್ಸ್ಡ್ ವಿತ್ 63 kg ಆಫ್ ದಿ ರೈಸ್ ಕಾಸ್ಟಿಂಗ್ 90 kg. ಮೇ ಬಿ ಗೇನ್ ಏನು ಮಾಡ್ಯಾನ? ಅವ್ಗೆ ಲಾಭ ಎಷ್ಟು ಸಿಕ್ಕತ್ತೆ ರೀ? 15% ಸಿಕ್ಕತ್ತೆ. ಹಂಗಾದ್ರೆ ಸೆಲ್ಲಿಂಗ್ ದ ಮಿಕ್ಸ್ಚರ್ ಆ್ಯಟ್ 96.60 per kg. ಆ ಮಿಕ್ಸ್ಚರ್ ಏನು ಮಾಡ್ಯಾನ? 96.60ಕ್ಕೆ ಮಾರ್ಯಾನ. ಹಂಗಾದ್ರೆ ಅವು ಎಷ್ಟು ಕಿಲೋಗ್ರಾಮ್ ಇದ್ದು 70 kg ಎಷ್ಟು ಕಿಲೋಗ್ರಾಮ್ ಇತ್ತು ರೈಸ ಅಂತ ಕೇಳ್ಯಾನ. ಹೌದಾ? ಈಗ ನೋಡಿರಿ, ಇದು 15% ಅಂದ್ರೆ 3/20 ಆಗುತ್ತೆ. ಹೌದಾ? ಓಕೆ, ಅದು ಹಾಗೆ ಇರಲಿ 3/20. ಈಗ ನನಗೆ ಎಕ್ಸ್ ಈ ಕಡೆ ಒಂದು 63 kg ಅದ. ಇದು ಎಕ್ಸ್ದು 70 ಅದ, 63 90. ಓಕೆ, ಡನ್. ಈಗ ನೋಡಿರಿ, ಈ ಕಡೆ ಈ 15% ಅದಲ್ಲ, ಇದು ಭಿನ್ನರಾಶಿ ಒಳಗೆ ಎಷ್ಟಾಗತ್ತೆ ರೀ? 3/20. ಈಗ ಇದು 20 ಇತ್ತಂದ್ರೆ ಇದು 23 ಇರ್ತದೆ. ಅಂದ್ರೆ ನನಗೆ ಈ 23 ಅಂದ್ರೆ ಕೊಟ್ಟಾನು ಆಲ್ರೆಡಿ 96.60 ಅಂತೇಳಿ. ಎಷ್ಟು ಇಂಟು ಮಾಡ್ಯಾನ? ಇಂಟು 4.2 ಮಾಡ್ಯಾನ. ಇದಕ್ಕೂ 4.2 ಮಾಡಿದ್ರೆ ಎಷ್ಟು ಬರುತ್ತೆ ರೀ? 84 ಬರುತ್ತೆ. ಹೌದಾ? ಅಂದ್ರೆ ಈ ಎವರೇಜ್ 84 ಆಯಿತು. ಓಕೆ, ಈಗ ನೋಡಿರಿ ಇಲ್ಲಿ ಎಷ್ಟು ಬಂತು? 614 ಬಂತು. ಓಕೆ, 614 ಬಂತು. ನೆಕ್ಸ್ಟ್ ಪೇಜ್ ಒಳಗೆ ಮಾಡ್ತೇನೆ. 614 ಇದನ್ನು ಇನ್ನೂ ಸಿಂಪಲ್ ಮಾಡ್ಬೋದಲ್ಲ. 2 3 2 7 3:7 ಬಂತು. ಅಂದ್ರೆ 3:7 ಅಂದಾಗ ಇಲ್ಲಿ ಮೇಲ್ಗಡೆ ಏನು ಬರ್ದೀನಿ? ಎಕ್ಸ್ 63 ಬರ್ದೀನಿ. ಹೌದಾ? ಇಲ್ಲಿ ನೋಡಿ, ಎಕ್ಸ್ 63 ಬರ್ದೀನಿ. ಓಕೆ, ಅದೇ ಇಲ್ಲಿ ಬರ್ದೀನಿ ಅಷ್ಟು. ಈಗ ಎಕ್ಸ್ 63 ಅಂದಾಗ ಈ 63 ಅಂದ್ರೆ 7 ಆಗೈತಿ. ಓಕೆ, ಎಷ್ಟು ಇಂಟು ಮಾಡ್ಯಾರ? ಇದಕ್ಕೆ 9 ಇಂಟು ಮಾಡ್ಯಾನ. ಓಕೆ, 9 ಇಂಟು ಮಾಡ್ಯಾನ. ಇದಕ್ಕೂ 9 ಇಂಟು ಮಾಡ್ರಿ. ಎಷ್ಟಕ್ಕೆ? 3 3 ಇಂಟು 9 ಅಂದರೆ ಎಷ್ಟಾಯಿತು? 9 3 27 ಅಂತಂದ್ರೆ 70 ರೂಪಾಯಿ per kg ಅಕ್ಕಿ ಎಷ್ಟಿದ್ದು ಅಂದ್ರೆ 27 kg ಇದ್ದು ಅದು ನೋಡಿರಿ. ಎಷ್ಟಿದ್ದು? 27 kg. ಒಂದು ಸಲ ಸ್ಟಾಪ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. ಆಮೇಲೆ ನಾ ಯಾವ ಬರಲಿಲ್ಲ ಅಂದ್ರೆ ಏನು ಮಿಸ್ ಆತಂದ್ರೆ ನಾ ಯಾವ ಟೈಪ್ ಮಾಡೀನಿ ಸೊಲ್ಯೂಷನನ್ನು ನೀವು ಮಾಡಿರಿ ಒಂದು ಸಲ. ಓಕೆ, ಒಂದು ಸಲ ರಿವೈಂಡ್ ಮಾಡ್ಕೊಂಡು ನೋಡಿರಿ. ನೆಕ್ಸ್ಟ್, ಡ್ಯೂರಿಂಗ್ ಸೇಲ್ Raghav bought a notebook marked for 50% at the 78% discount and a pen marked 100% at a 8% discount. How much did he save due to sale? ಅವೆಷ್ಟು ಸೇವ್ ಮಾಡಿದ ಅದರಿಂದ, ಆ ಮಾರಾಟದ ಮೂಲಕ ಅವೆಷ್ಟು ಲಾಭವನ್ನು ಗಳಿಸಿದ ಅಂತಂದ. ಈಗ 8% ಅದ. 8% ಆಫ್ 100 ಅಂತಂದ್ರೆ ಟೋಟಲು 8. ಆಮೇಲೆ ಇಲ್ಲಿ 50% ಅಂದರೆ ಇದೆಷ್ಟಾಯಿತು? 39. ಟೋಟಲ್ ಎಷ್ಟಾಯಿತು? 47.
ಅವನಿಗೆ ಎಷ್ಟು ಉಳಿತು? 47 ರೂಪಾಯಿ ಲಾಭ ಉಳಿತು. ನೋಡಿ ಶಾರ್ಟ್ಕಟ್ ಇದು, ಡೈರೆಕ್ಟ್. ನೀ ಇದನ್ನು ಪರ್ಸೆಂಟೇಜ್ ತಗೊಂಡ್ರೆ ಕೆಲಸ ಆಗಲ್ಲ. ಓಕೆ, 8% ಆಫ್ 100 ಅಂದ್ರೆ ಈ 100 ಕ್ಯಾನ್ಸಲ್ ಆಯಿತು, 8 ಉಳಿತು. ಇಲ್ಲಿ 51 52 2 239 ಡೈರೆಕ್ಟ್ ನಮಗೆ ಎಷ್ಟು ಉಳಿತು? 47 ರೂಪಾಯಿ ಉಳಿತದ. ಡನ್. ಶಾರ್ಟ್ಕಟ್ ಮಾಡಿರಿ, ಎಕ್ಸಾಮಲ್ಲಿ ಟೈಮ್ ಸೇವ್ ಮಾಡ್ಕೊರಿ. ಡನ್. ದ ಎವರೇಜ್ ಆಫ್ 8 ನಂಬರ್ಸ್ ಈಸ್ 20, ದ ಎವರೇಜ್ ಆಫ್ 5 ಆಫ್ ದೀಸ್ ಈಸ್ 12, ದ ಎವರೇಜ್ ಆಫ್ ರಿಮೈನಿಂಗ್ ಈಸ್. ಸೇಮ್ ಪ್ಯಾಟರ್ನ ಇದೇ ಶಿಫ್ಟ್ ಒಳಗೆ ಕೇಳಿದ ಕ್ವಶನ್ ಈ ಹಿಂದ್ಗಡೆ ಒಂದು ಮಾಡೀನಿ. ಇದು ಥರ ಇದು ಒಂದೈತೆ ನೋಡ್ರಿ. ಏನೈತಿ ಏನದ ರೀ? ಫಸ್ಟಿಗೆ 20 20 ಎಷ್ಟು ಜನದು? 8ರದು. ಓಕೆ, ಆಮೇಲೆ ಮೈನಸ್ 12 ಎವರೇಜ್ ಎಷ್ಟು ಜನದು? 5ರದು. ಇನ್ನು ಉಳಿದವ್ರದ್ದು ಯಾವುದು? ಇದು 8ರಾಗ 5 ಹೋದರೆ 8ರಾಗ 5 ಹೋದ್ರೆ 3 ಅಂದರೆ ಎಷ್ಟು ಉಳಿತು ಟೋಟಲ್? ಇದು 100 ಡಿವೈಡೆಡ್ ಬೈ 3 ಅಂತಂದ್ರೆ 33.33. ಎವರೇಜ್ ಮೇಲೆ 2 ಕ್ವಶನ್ 100% ನೀವು ಬಂದೇ ಬರ್ತವೆ. ಸೇಮ್ ಪ್ಯಾಟರ್ನ್ ಕೇಳ ನೋಡ್ರಿ, ಏನು ಮಿಸ್ಟೇಕ್, ಏನೂ ಚೇಂಜಸ್ ಇಲ್ಲ. ಓಕೆ, ಡನ್. ಸರಾಸರಿ ಮೇಲೆ 100% 2 ಕ್ವಶನ್ ಬರ್ತಾವೆ. ಯಾವುದೇ ಟಾಪಿಕ್ ಮಾಡುವಾಗ ಸ್ವಲ್ಪ ಎಲ್ಲ ಥರ ಕ್ವಶನ್ಸ್ ನೋಡ್ಕೊಂಡು ಹೋಗ್ರಿ. ಯಾಕಂದರೆ ನಿಮ್ದು ಹಿಂದ್ಗಡೆ ಆಗಿದಂಥ ಎಕ್ಸಾಮು 5 ರಿಂದ 6 ವರ್ಷಗಳ ಹಿಂದ್ಗಡೆ ಆಗೋದಂಥ ಎಕ್ಸಾಮ್ ಇವು. RPF 2019ರಲ್ಲಿ ಆಗ್ಯಾವ. ಸೊ ಈ ಸಲ ಕಾಂಪಿಟೇಷನ್ ಜಾಸ್ತಿ ಆಕತಿ. ಸೊ SIಯಲ್ಲಿ ಬಂದಂಥ ಕ್ವಶನ್ಗಳು ಅದಕ್ಕೆ ನಾನು ಹೇಳ್ತಾ ಇರೋದು. ಓಕೆ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗಲಿ. ಓಕೆ, ಡನ್. ಪ್ರಜ್ವಲ್ ಎವರೇಜ್ ಅರ್ನಿಂಗ್ ದ ಪರ್ ಮಂತ್ ಇನ್ 5 ಮಂತ್. ಎಸ್, ಈ ಕ್ವಶನ್ ಸೇಮ್ ಲಾಸ್ಟ್ ಒಂದು ಕ್ಲಾಸಲ್ಲಿ ಮಾಡೀನಿ, ನಿನ್ನೆ ಅಥವಾ ಮೊನ್ನೆ ಕ್ಲಾಸಲ್ಲಿ. ಇದನ್ನು ಅದ ಸೇಮ್ ಅದ. ನೀವು ಹೋಮ್ವರ್ಕ್ ಮಾಡಿರಿ, 100% ಬರ್ತೈತಿ. ಅದ ಮೆಥಡ್ ಮಾಡಿರಿ, ಕಮೆಂಟ್ ಮಾಡಿರಿ. ಆನ್ಸರ್ ಕಮೆಂಟ್ ಮಾಡಿರಿ. ಮಾಡ್ತೀರಿ? ಎಸ್. ನೆಕ್ಸ್ಟ್ ಕ್ವಶನ್, ಟೈಮ್ ವೇಸ್ಟ್ ಮಾಡಬೇಡ. ಸೂರಜ್ ಕವರ್ಸ್ 424 ಕಿಲೋಮೀಟರ್ ಇನ್ ಅಬೌಟ್ 48 ಅವರ್ಸ್. ಎಷ್ಟು ಏನು ರೀ? 424:48. ಇದು ಸ್ಟ್ರೀಮ್. ಆ್ಯಂಡ್ ಹಿ ಟೇಕ್ಸ್ 30 ಅವರ್ಸ್ ವಿತ್ ಸ್ಟ್ರೀಮ್. ದೆನ್ ಫೈಂಡ್ ದ ಸ್ಪೀಡ್ ಆಫ್ ದಿ ಸ್ಟ್ರೀಮ್. ನೋಡಿರಿ, ಬೋಟ್ ಜೊತೆ ಎಷ್ಟು ಹೋಗ್ಯಾನ? 80. ಬರೀ ಸ್ಟ್ರೀಮ್ದು 30 ಅವರ್ಸ್ನಾಗ ಹೋಗ್ಯಾನ. ಹಂಗಾದ್ರೆ ಅದ್ರ ನದಿಯ ವೇಗ, ಪ್ರವಾಹದ ವೇಗ ಕಂಡಿಡಿ ಅಂತಂದಾಗ ಈಗ ಏನಾಗುತ್ತೆ ನೋಡಿರಿ, ಮೈನಸ್ 424 ಡಿವೈಡೆಡ್ ಬೈ 30. ಓಕೆ, ಡನ್. ಹಾಂ, ಈಗ ನೆಕ್ಸ್ಟ್ ಪೇಜ್ ಒಳಗೆ ಮಾಡ್ತೀನಿ. ಏನು? ನಾವು ಹೊರಗಡೆ ಕಾಮನ್ ತೆಗಿತೀನಿ. ಏನು? 424ನ ಕಾಮನ್ ತೆಗೆದ್ರೆ ಒಳಗಡೆ 30 ಮೈನಸ್ 148. ಇವು 30 ಮತ್ತು 48 ಎಲ್ ಸಿ ಎಮ್ ಎಷ್ಟಾಯಿತು? 240 ಆಯಿತು. 240 ಆಯಿತಾ? ಆಮೇಲೆ ಮೇಲ್ಗಡೆ ಏನು ಉಳಿತೈತಿ? ಇಲ್ಲಿ 8, ಇದು 8 ಇದು 5 ಅಂದ್ರೆ ಇಲ್ಲಿ ಎಷ್ಟು ಉಳಿತು? 2 8 ಮೈನಸ್ 5 ಅಂತ 3 ಉಳಿತು. ಓಕೆ, 3 ಉಳಿತಾ? 3 1 3 ಎಷ್ಟಿರಲಿ? 380. ಹೌದಾ? ಆಮೇಲೆ ಈ ಕಡೆ ಒಂದು ನಿಮಿಷ, ಈ ಕಡೆ 2 ಟೈಮ್ಸ್ ಆಫ್ ಸ್ಪೀಡ್. ಹೌದಾ? ಯಾಕಂದ್ರೆ ಒಮ್ಮೆ 2 ಸ್ಟ್ರೀಮ್ಗೊಂದು ಅದೊಂದು ತೊಗೊಂಡು. ಹೌದಾ? ಈ ಇಲ್ಲೇ ಇಟ್ಕೊಂಡು 2 ಆ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ ಆಗುತ್ತೆ. ಅಂದರೆ ಇಲ್ಲಿ ಎಷ್ಟು ಬರುತ್ತೆ ರೀ? 2 1 2 2 2 1 2 ಅಂದ್ರೆ 80. ಇಲ್ಲಿ 212 ಅಂತಂದ್ರೆ 212 ಡಿವೈಡೆಡ್ ಬೈ 80 ಅಂತಂದ್ರೆ ಎಷ್ಟು ಬಂತು? 2.65. ಎಷ್ಟು ಬಂತು? 2.65. ಆಪ್ಷನ್ ನಂಬರ್ ಏನು ನೋಡಿರಿ? ಆಪ್ಷನ್ ನಂಬರ್ ಏನು? ಶಾರ್ಟ್ಕಟ್ಟಲ್ಲಿ ಮಾಡೋಕ್ಕೆ ನೀವು ಆಲ್ಮೋಸ್ಟ್ ಟ್ರೈ ಮಾಡಿರಿ. ಯಾಕಂತಂದ್ರೆ ಟೈಮ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಬೇರೆ ಮೆಥಡು ಪ್ರಾಕ್ಟೀಸ್ ಮಾಡಿದ್ರೆ ಅದರೊಳಗೆ ಮಾಡಿರಿ, ನೀವು ಬೇಡ ಅನ್ನಂಗಿಲ್ಲ. ಓಕೆ, ಡನ್. ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಅದ ನೋಡಿ. ಓಕೆ, ಹಾಂ, 33 ಡಿವೈಡೆಡ್ ಬೈ 11 ಅಂತಂದ್ರೆ 3 ಬಂತು. ಇಂಟು 3 ಮೈನಸ್ 3 4 12. 9 ಮೈನಸ್ 12 ಅಂತಂದ್ರೆ -3. ಆಪ್ಷನ್ ನಂಬರ್ 3 ನೋಡಿರಿ, -3. ಕೇಳಿದ ಕ್ವಶನ್ ಕೆಲವೊಂದು ಸಿಂಪಲ್ ಇರ್ತಾವೆ, ಏನು ಹೇಳೋಕ್ಕಾಗಲ್ಲ. ನಾ ಇದು ಬರೀಕ್ಕಿಂತ ಡೈರೆಕ್ಟು ಮಾಡ್ಬೋದು. ಓಕೆ, ಎಸ್. The ratio of height of right circular cone and right circular cylinder ಮತ್ತು ಅವುಗಳ ರೇಷಿಯೋ ಕೊಟ್ಟಾನೆ. ಎಷ್ಟು? 4:3.
ಆ್ಯಂಡ್ ರೇಷಿಯೋ ಆಫ್ ರೇಡಿಯೈ ದೇರ್ ಬೇಸ್, ಅವುಗಳ ಬೇಸ್ಗಳದ್ದು ಏನೈತೆ ರೀ, ಪಾದದ ರೇಷಿಯೋ ಅನ್ನೋದು 7:3. ಇಫ್ ದ ವ್ಯಾಲ್ಯೂ ಆಫ್ ದಿ ಸಿಲಿಂಡರ್ ಈಸ್ 810 810 ಆದರೆ ಅದರ ಗಾತ್ರ ದ ಕೋಣದ ಎಷ್ಟು ಗಾತ್ರ ಅಂತ ಕೇಳಿ. ಎರಡರದ್ದು ರೇಷಿಯೋ ಕೊಟ್ಟಾನ ಅಂದರೆ ಅದರ ಸರ್ಕ್ಯುಲರ್ ಕೋಣು ಆಮೇಲೆ ಸಿಲಿಂಡರ್ ರೇಷಿಯೋ ಕೊಟ್ಟಾನ, ಡಿವೈಡೆಡ್ ಬೈ ಮಾಡಿ ಬರ್ಕೋಬೋದಲ್ಲ. ಓಕೆ, 1/3 πr²h. ಓಕೆ, ಡಿವೈಡೆಡ್ ಬೈ πr²h. ಈಗ ಇಲ್ಲಿ ಆರ್ ಐತಿ, ಇಲ್ಲಿ R1, ಇಲ್ಲಿ H1, ಇದು R2, ಇದು H2, ಹಿಂಗೆ ತೊಗೋಬೋದು. ಅವೇನು ಹೇಳ್ತಾನೆ ಹತ್ರದ ಇದ್ರದ್ದು ಕೊಟ್ಟಿಲ್ಲ ಅವ ಕೋಣದು ಏನು ವ್ಯಾಲ್ಯೂಮ್, ಆದ್ರೆ ಇದ್ರದ್ದು ಕೊಟ್ಟಾನ ಸಿಲಿಂಡರ್ದು ಎಷ್ಟು ಕೊಟ್ಟಾನ 810. ಓಕೆ, ಇದು ಪೈ ಗೆಟ್ ಕ್ಯಾನ್ಸಲ್ ಆಯಿತು. ಓಕೆ, ಹೋಯ್ತಾ? ಈಗೇನು ಉಳಿತು ನೋಡ್ರಿ, ನೆಕ್ಸ್ಟ್ ಬರಿತೀನಿ. ಹಾಂ, ಎಕ್ಸ್ ಡಿವೈಡೆಡ್ ಬೈ 810 = 1/3. ಇದು ROH ಎಲ್ಲ ಹೋದು. ಓಕೆ, ಈಗ ಇಲ್ಲಿ ಕೊಟ್ಟಾನ್ರಿ, ಏನು ಕೊಟ್ಟಾನ ನೋಡ್ರಿ, ರೇಷಿಯೋಗಳು ಇನ್ನೂ ಕೊಟ್ಟಾನ ನೋಡ್ರಿ, ರೈಟ್ ಆ್ಯಂಗಲ್. ಹಾಂ, ಈಗ R ಮತ್ತು H, ಈ R ಮತ್ತು Hಗಳನ್ನ ಕೊಟ್ಟಾನ, ರೇಷಿಯೋ ಒಳಗೆ ಕೊಟ್ಟಾನ ನೋಡ್ರಿ. ಏನು ಕೊಟ್ಟಾನ, 4:3 ನಾನು ಯಾವ ರೀತಿ ಬರೀ 4:3 ಈ ರೀತಿ ಬರಿಬೋದಾ? ಏನು ಹೈಟ್ ಅದು, ಇದು ಹೈಟ್ ಬಂತ ಇದು. ಓಕೆ, ನೆಕ್ಸ್ಟ್ ಇನ್ನು R ಐತಲ್ಲ, R ಅಂದ್ರೆ ಏನದ ರೀ 9 7:3 7/3. ಆದ್ರೆ R² ಅಂದಾಗ, ಇದು R² ಅಂದಾಗ ಇಲ್ಲಿ ಏನಾಗುತ್ತೆ, ಇಲ್ಲಿ ಕೆಳಗಡೆ ಬರಿತೀನಿ. R² ಅಂದಾಗ ಏನಾಗುತ್ತೆ ರೀ 49/9 ಆಗುತ್ತೆ ರೀ. R² ಅಂದಾಗ ನಿಮಗೆ ಇಲ್ಲೇ ತೋರ್ಸಾತೀನಿ, ನೆಕ್ಸ್ಟ್ ಪೇಜ್ನಾಗ ಹೇಳ್ತೀನಿ ನಾನು ಇನ್ನೊಮ್ಮೆ. ಇಲ್ಲಿ ನೋಡಿ. ಹಾಂ, ಇಲ್ಲಿ H ಹೈಟದ ರೇಷಿಯೋ ಕೊಟ್ಟಾನ, ಎಷ್ಟು ಕೊಟ್ಟಾನ 4/3. R ಇದ್ದದ್ದು R² ಮಾಡೀನಿ, ಎಷ್ಟಾಯಿತು 49/9. ಓಕೆ, ಡನ್. ಇದನ್ನು ಸಿಂಪ್ಲಿಫೈ ಮಾಡಿರಿ, ಮುಗಿದೋಯ್ತು. ಎಕ್ಸ್ ಈಕ್ವಲ್ ಟು ವ್ಯಾಲ್ಯೂ ಕಂಡಿಡ್ರಿ. ಇಲ್ಲೇ ನೋಡಿರಿ, 9 ಅಂದರೆ 9 9 81 90 ಆಯಿತು. 90 ಆಯಿತು. ಓಕೆ, ನೆಕ್ಸ್ಟು 3 1 3 30 3 1 3 30 ಓಕೆ, 10 ಬಂತ ಇದು. ಇಲ್ಲಿ 10 ಉಳಿತು. ಈ 10ನ ಆ ಕಡೆ ಕಳ್ಸ್ಕೊಂಡ್ಬಿಟ್ರೆ 49 × 4 × 10 ಅಂದ್ರೆ 1960. ಮೆನ್ಸುಲೇಷನ್ ಮೇಲೆ ಈ ಥರ ಕ್ವಶನ್ಸು ಬಂದವ, 100% ನಿಮಗೂ ಬಂದೇ ಬರ್ತಾವ. ಅದೇ ರೀತಿ ನೀವು ಕೊನೆಯ ಕ್ಷಣದಲ್ಲಿ ಎಲ್ಲ ವಿಡಿಯೋಸನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ, 100% ಯೂಸ್ಫುಲ್ ಆಗೇ ಆಗುತ್ತೆ. ಡನ್. ಅದೇ ರೀತಿ ಇನ್ನೂ ಯಾರಿನ್ನೂ ಪ್ರೀವಿಯಸ್ ವಿಡಿಯೋ ನೋಡಿಲ್ಲಲ್ಲ, ಇಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್, ಹೋಗಿ ಪ್ಲೇಲಿಸ್ಟಲ್ಲಿ ಒಂದು ಪ್ಲೇಲಿಸ್ಟ್ ಅದ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಓಕೆ, ಅದೇ ರೀತಿ ಯಾರಿನ್ನೂ ವಿಡಿಯೋನು ನೋಡಿಲ್ಲಲ್ಲ ನೋಡಿರಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ವಿಡಿಯೋ ಶೇರ್ ಮಾಡಿರಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್.